ಮಂಡ್ಯದ ಮದ್ದೂರಿನಲ್ಲಿ ಎರಡು ಗುಂಪುಗಳ ಪರಸ್ಪರ ಕಲ್ಲು ತೂರಾಟ ನಡೆಸಿದ ಘಟನೆ ಕೋಮು ಉದ್ವಿಗ್ನಕ್ಕೆ ಕಾರಣವಾಗಿದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಎಲ್ಲರನ್ನ ಒಂದುಗೂಡಿಸಬಹುದಾಗಿದ್ದಂತಹ ಕಾನೂನಾತ್ಮಕ ಕ್ರಮವನ್ನ ಜಿಲ್ಲಾಡಳಿತ ಕೈಗೊಂಡಿತ್ತು. ಅಷ್ಟರಲ್ಲೇ ರಾಜಕೀಯ ನಾಯಕರು ಮದ್ದೂರಿಗೆ ಪ್ರವೇಶ ಮಾಡಿದ್ದರಿಂದಾಗಿ ಪರಿಸ್ಥಿತಿ ಉಲ್ಬಣಗೊಂಡಿತ್ತು. ಇನ್ನು ಯತ್ನಾಳ್ ಕೂಡ ಇದೇ ಸಂದರ್ಭವನ್ನ ತಮ್ಮ ರಾಜಕೀಯ ವರ್ಚಸ್ಸು ವೃದ್ಧಿಸಿಕೊಳ್ಳಲು ಯತ್ನವನ್ನ ಮಾಡಿದ್ದಾರೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಮಂಡ್ಯದಲ್ಲಿ ದಳ ಉದುರಿಸಿ ಕೇಸರಿ ಪ್ರವೇಶ. ಮಂಡ್ಯ ರಾಜಕೀಯವನ್ನೇ ಬದಲಾಯಿಸಿದ ಕೇಸರಿ. ಹೌದು, ಮಂಡ್ಯದ ರಾಜಕೀಯದ ವರಸೆಯೇ ಬದಲಾಗಿದೆ. ಜೆಡಿಎಸ್ ಭದ್ರಕೋಟೆಯಾಗಿದ್ದ ಮಂಡ್ಯದ ರಾಜಕಾರಣದ ಸುಪರ್ದಿಯೊಳಗೆ ಕಾಂಗ್ರೆಸ್ ದಾಂಗುಡಿ ಇಟ್ಟು ವಶಪಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಯಶಸ್ಸಾಗಿಲ್ಲ. ಬಿಜೆಪಿ ತನ್ನ ಸಿದ್ಧಾಂತ ಹೇರುವುದಕ್ಕೆ ಪ್ರಯತ್ನಿಸಿದ್ರೂ ಅದು ಕೂಡ ಸೋತು ಸುಣ್ಣವಾಗಿದೆ. ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಗೂಟ ಹೊಡೆದಿದ್ದಾರೆ. ಮಂಡ್ಯದ ಯುವ ಸಮುದಾಯ ಕೂಡ ಯತ್ನಾಳ್ಗೆ ಜೈ ಅಂದಿದ್ದಾರೆ. ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ. ನೀವೆಲ್ಲ ಆಶೀರ್ವಾದ ನನಗೆ ಮಾಡಿದ್ರಂದ್ರೆ ಮಸೂದಿ ಕಟ್ಟಾರಲ್ಲ, ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಆಯ್ದು ಹೋಗ್ಬಾರಂದ್ರೆ ಎಷ್ಟು ಇಲ್ಲಿಗಲ್ ಮಸೂದಿ ಕರ್ನಾಟಕ ಕಟ್ಟಾರ ಎಲ್ಲಾನು ನಾನು ಬಂದ ತೋರ್ಜರಕ್ಕೆ ಸಾಥ್ ಮಾಡ್ತೀನಿ. ಹಸಿರಿಂದ ಕೇಸರಿಯಾಗಿ ಪರಿವರ್ತನೆಯಾದ ಮಂಡ್ಯ. ಮಂಡ್ಯದ ನೆಲದಲ್ಲಿ ಕೇಸರಿ ಬಾವುಟ ಬೀಸಿದ ಯತ್ನಾಳ್. ಮಂಡ್ಯ ರಾಜಕೀಯವೇ ವಿಭಿನ್ನ. ಹಳೆ ಮೈಸೂರು ಭಾಗವನ್ನ ಪ್ರತಿನಿಧಿಸಿದ ಎಚ್.ಡಿ. ದೇವೇಗೌಡರು ಈ ದೇಶದ ಪ್ರಧಾನಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮಾತ್ರವಲ್ಲದೆ ಘಟಾನುಘಟಿಗಳು ಈ ಜಿಲ್ಲೆಯನ್ನ ಪ್ರತಿನಿಧಿಸಿದ್ದಾರೆ. ಆದ್ರೆ ಈಗ ಮಂಡ್ಯದಲ್ಲಿ ಒಕ್ಕಲಿಗರು ಹಿರಿಯ ಗೌಡರ ಕುಟುಂಬದ್ದೇ ಪಾರುಪತ್ಯ ಎಂಬ ಯಾವ ವಾತಾವರಣವೂ ಕಾಣಿಸುತ್ತಿಲ್ಲ ಎಂಬಂತಿದೆ. ಬಿಜೆಪಿಯ ಉಚ್ಚಾಟಿತ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಂಡ್ಯಕ್ಕೆ ಬಹಳ ದೊಡ್ಡ ಹೀರೋಯಿಕ್ ಎಂಟ್ರಿಯನ್ನೇ ಕೊಟ್ಟಿದ್ದಾರೆ. ಮಂಡ್ಯದ ನೆಲದಲ್ಲಿ ಹಿಂದುತ್ವದ ಕಹಳೆ ಮೊಳಗಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಎಲ್ಲ ಹಿಂದೂ ಅಭಿಮಾನಿಗಳಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಒಂದು ವೇಳೆ ಇವತ್ತೆಲ್ಲ ನೀವು ಸೇರಿದ್ದು ಯಾವುದೋ ಒಂದು ವ್ಯಕ್ತಿ ಸಲುವಾಗಿ ಅಲ್ಲ, ಸನಾತನ ಹಿಂದೂ ಧರ್ಮಕ್ಕಾಗಿ ನೀವೆಲ್ಲ ಸೇರಿದ್ದೀರಿ. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಇಲ್ಲಿ ಮ್ಯಾಗ ನಾವು ಜಾತಿ ನೋಡಿ ಓಟ್ ಹಾಕಬಾರದು. ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು, ರಾಜ್ಯವನ್ನ ಲೂಟಿ ಮಾಡಬಾರ್ದು, ಕುಟುಂಬವನ್ನ ತುಂಬಿಕೋಬಾರ್ದು ಅಂತ ರಾಜಕಾರಣಿಯನ್ನ ಆ ಕಾಲವತ್ತು ಆಯ್ಕೆ ಮಾಡ್ಕೊಂತ ಕಾಲ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ, ಇದು ಔರಂಗಜೇಬನ ಸರ್ಕಾರ ಆಗಿದೆ. ಸಾಧನೆಗೆ ಮೀಸಲಾತಿ, ಮುಸಲ್ಮಾನರಿಗೆ ಮೀಸಲಾತಿ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್, ನಾವೆಲ್ಲ ಕೊಟ್ಟಂತ ದುಡ್ಡು ಒಕ್ಕ ಬೋರ್ಡಿಗೆ. ಇಂಥ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿ ಬೇಕಾ? ಸಾಕುರೆಲ್ಲ ನಾಟಕ ಗೊತ್ತಾಗಿದೆ. ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ, ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ,
ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇ ಬೇರೆ, ಡಿ ಕೆ ಶಿವಕುಮಾರ್ ಮನೆಗೆ ಇರುವುದೇ ಬೇರೆ. ಆದ್ರೆ ಇಡೀ ಕರ್ನಾಟಕ ಜನರನ್ನ ಮೋಸ ಮಾಡ್ಕೊತ ಬಂದಿದ್ದಾರೆ ಬಂಧುಗಳೇ. ಬಿಜೆಪಿಯ ಉಚ್ಚಾಟನೆಯಿಂದ ಯತ್ನಾಳ್ಗೆ ಆನೆ ಬಲ. ಮಾಸ್ ಲೀಡರ್ ಆಗಿ ಯತ್ನಾಳ್ ಭರವಸೆ. ಹೌದು, ತನ್ನ ನೇರ ನಡೆನುಡಿಯ ಕಾರಣದಿಂದಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಯತ್ನಾಳ್ ಬಿಜೆಪಿಯನ್ನ ಮೀರಿ ಬೆಳೆಯುತ್ತಿದ್ದಾರೆ ಎನ್ನುವುದು ರಾಜಕೀಯ ವಲಯದ ಸದ್ಯದ ಚರ್ಚೆಯಾಗಿದೆ. ಬಿಜೆಪಿಯಲ್ಲಿ ಇರುವಾಗ ಯತ್ನಾಳ್ ಹೋದಲ್ಲೆಲ್ಲ ಹಿಂದುತ್ವದ ಜಪ ಮಾಡಿದ್ದರೂ ಒಂದು ರೀತಿಯಲ್ಲಿ ಸಾರ್ವಜನಿಕ ವಲಯಕ್ಕೆ ಒಬ್ಬ ಕಾಮಿಡಿ ಪೀಸ್ ಆಗಿಯೇ ಕಾಣಿಸಿಕೊಂಡಿದ್ದರು ಎನ್ನುವುದು ಕೂಡ ಬಿಜೆಪಿ ರಾಜಕೀಯದಲ್ಲಿ ಹರಿದಾಡ್ತಾ ಇದ್ದ ಮಾತು. ಸ್ವಲ್ಪ ತಮಾಷೆ ಅಥವಾ ವ್ಯಂಗ್ಯವಾದು ಅದು ಅಪ್ಪಟ ಸತ್ಯ ಎಂದೇ ರಾಜ್ಯ ರಾಜಕೀಯದ ವಲಯ ಆಡಿಕೊಳ್ಳುತ್ತದೆ. ಬಿಜೆಪಿಯಿಂದ ಎಂದು ಉಚ್ಚಾಟನೆಯಾಗಿ ಹೊರಗೆ ಬಂದ್ರೋ ಅಲ್ಲಿಂದ ಯತ್ನಾಳ್ ಮಾಸ್ ಲೀಡರ್ ಆಗಿ ಬೆಳೆಯುವುದಕ್ಕೆ ಆರಂಭಿಸಿದ್ದಾರೆಯೇ ಎಂಬ ಪ್ರಶ್ನೆ ಮೇಲೆ ಬಂದಿದೆ. ಅವ್ರ ಶಾಸಕ ನಮಾಜ್ ಮಾಡಕ್ ಹೋಗ್ಯಾರ. ಬರೀ ಸಾರು ಓಟ್ ಹಾಕ್ಯಾರ. ಹೌದಿಲ್ಲ? ಒಂದು ಬಾಯಿ ತಗಿದೆ ನೋಡಿ ಎಲ್ಲಿದಾರೋ MLA ಗಳು. ಅಂದ್ರೆ ನೀವು ವಿಚಾರ ಮಾಡ್ರಿ. ಈಗ ನಾನು ಮಾತಾಡ್ತೀನಿ ವಿಧಾನಸಭೆ ಒಳಗ ನನಗೆ ಎಷ್ಟು ವಿರೋಧ ಮಾತಾಡ್ತಾರೆ ಮಂದಿ. ಆ ಜಮೀರಮ್ಮ ಹೇಳೋದ ನನಗೆ ಅನುದಾನ ಕೊಡ್ಲಾರ್ದಾಗ ಜಮೀರಮ್ಮ ಹೇಳೋದ ಲೆಕ್ಕ ಮಾಡ್ರಿ, ಈ ಬುರ್ಕ ಹಾಕೊಂಡವರು ಟೋಪಿ ಹಾಕೊಂಡವ್ರು ನಮ್ಮ ಬಂದು ಬರಬೇಡ ಹೇಳ್ತಿರಲ್ಲ. ಹೌದು ಹಂಗೇನು ಎಂದು ಅವ್ರು ಹಂಗಾಗಿ ನೀವು ಅನುದಾನ ಎದಕ್ಕೆ ಕೊಡಬೇಕು ಅಂತ ನಾನು ಹಾಕ್ತೈತೆ. ಬರೀ ಅಲ್ಪಸಂಖ್ಯಾತರಂದ್ರೆ ಬರೀ ಮುಸಲ್ಮಾನರಿಲ್ಲ, ಜೈನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ಅವ್ರಿಗೆಲ್ಲರಿಗೂ ಸಲ್ಬೇಕಾಗಿತ್ತು ಸಲ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ಏನಂದ, ಇಲ್ಲಪ್ಪ ನಾ ಅಂದೀನಿ ಏನೋ ಗುರುತಾದ ಟೋಪಿಗೆ ನಾನು ಆಫೀಸಿಗೆ ಹೋಗಿರ್ಬೇಡ್ರಿ, ನೀವು ಓಟ್ ಹಾಕ್ಬಾರ್ದು ಅಂದೀನಿ. ಅವ್ರು ಹೆಂಗ ತಲಾಕ್ 2028ಕ್ಕೆ ನಾನೇ ಮುಖ್ಯಮಂತ್ರಿ ಎಂದಿದ್ದ ಯತ್ನಾಳ್ ಒಂದೇ ದಿನದಲ್ಲಿ ಹೇಳಿಕೆ ಬದಲಿಸಿದ ಹಿಂದೂ ಹುಲಿ. ಯತ್ನಾಳ್ ರಾಜಕೀಯಕ್ಕಿದು ಮರುಜನ್ಮ. ಕೋಮು ದಳ್ಳುರಿಯ ದಗದಹಿಸುತ್ತಿರುವ ಸಕ್ಕರೆ ನಾಡಿನ ಈಗ ದ್ವೇಷದ ಕಹಿಯ ನಡುವೆಯೇ ತಮ್ಮ ಮಾತಿನ ಒಗರಿನಿಂದ ಎಲ್ಲೆಲ್ಲೂ ವಿಜಯಪುರದ ವೀರನಂತೆ ಯತ್ನಾಳ್ ವಿಜೃಂಭಿಸುತ್ತಿದ್ದಾರೆ. ಜೆಡಿಎಸ್ನಿಂದ ವಿಜಯಪುರದಲ್ಲಿ ನಿಂತು ಸೋತು ಸುಣ್ಣವಾಗಿದ್ದ ಯತ್ನಾಳ್ ಜೆಡಿಎಸ್ ಪ್ರಾಬಲ್ಯದ ನೆಲದಲ್ಲೇ ಮಿಂಚಿದ್ದಾರೆ. ರಾಜ್ಯ ಬಿಜೆಪಿಯನ್ನ ಯತ್ನಾಳ್ ಸಂಪೂರ್ಣ ಓವರ್ಟೇಕ್ ಮಾಡುತ್ತಿದ್ದಾರೆ ಎಂಬ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಹಿಂದೂಪರ ಸಂಘಟನೆಗಳು ಕೂಡ ಯತ್ನಾಳ್ ಅವರ ಹಿಂದೂಪರ ಧ್ವನಿಗೆ ಸಾಥ್ ನೀಡ್ತಿದ್ದಾರೆ. ಬಿಜೆಪಿಯ ಬಣ ರಾಜಕೀಯದಿಂದ ಬೇಸತ್ತಿದ್ದ ಯತ್ನಾಳ್ಗೆ ಈ ಪ್ರಕರಣ ರಾಜಕೀಯ ಮರುಜನ್ಮ ನೀಡಲಿದೆಯೇ ಎನ್ನುವ ಪ್ರಶ್ನೆಯೂ ಎದ್ದಿದೆ. ನಾನು ಪ್ರತಾಪ್ ಸಿಂಹ ಸೇರಿ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ಟುತ್ತೇವೆ ಎಂದು ಮಂಡ್ಯದಲ್ಲಿ ಘರ್ಜಿಸಿ ನನ್ನ ಹೆದರು ಹಾಕೊಳ್ಳೋದು ಅಷ್ಟು ಸುಲಭವಲ್ಲ ಎಂಬ ಸಂದೇಶವನ್ನ ಬಿಜೆಪಿಗೆ ರವಾನಿಸಿದ್ರು. ಆದರೆ ಮರುದಿನವೇ ಪಕ್ಷ ಕಟ್ಟುವ ಯೋಚನೆ ಇಲ್ಲ ಎಂದು ಹೇಳಿಕೆ ನೀಡಿ ತಮ್ಮ ನಡೆಯ ಬಗ್ಗೆ ಕುತೂಹಲ ಕೆರಳಿಸಿದ್ದಾರೆ. ಇನ್ನು ಯತ್ನಾಳ್ಗೆ ಈಗ ಬೆಂಬಲ ನೀಡುತ್ತಿರುವವರು ಚುನಾವಣೆಯಲ್ಲಿಯೂ ಹೀಗೆ ಬೆಂಬಲಿಸುತ್ತಾರೆಯೇ ಎನ್ನುವುದು ಸದ್ಯಕ್ಕಿರುವ ಪ್ರಶ್ನೆ. ಒಟ್ಟಿನಲ್ಲಿ ಯಡಿಯೂರಪ್ಪ ವಿಜಯೇಂದ್ರನ ಮೇಲಿನ ಸಿಟ್ಟನ್ನ ಹೀಗೆಲ್ಲ ತೋರಿಸಿಕೊಳ್ಳುತ್ತಿರುವ ಯತ್ನಾಳ್ ಮುಂದಿನ ನಡೆ ಹೇಗಿರಲಿದೆ ಎನ್ನುವುದು ರಾಜಕೀಯ ಪಡಸಾಲೆಯ ಸದ್ಯದ ಚರ್ಚೆಯಾಗಿದೆ. ನ್ಯೂಸ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಬಿಜೆಪಿಯನ್ನ ಮೀರಿ ನಿಂತಿದ್ದಾರೆ ಯತ್ನಾಳ್ ಅವರು ಅಂತಾನೆ ಹೇಳ್ಬೋದು. ಎಸ್, ಈ ಕುರಿತಂತ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಸಂಜಯ್ ಗೌಡ. ಎಸ್ ಸಂಜಯ್ ಗೌಡ, ನಾವಿಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋಗೋದಾದ್ರೆ ಜೆಡಿಎಸ್ ಭದ್ರಕೋಟೆ ಅಂತಾನೆ ಹೇಳ್ಬೋದು ಮಂಡ್ಯವನ್ನ, ಹಾಗೆ ಇನ್ನೊಂದು ಕಡೆ ಕೋಮು ಸೂಕ್ಷ್ಮ ಪ್ರದೇಶ ಅಂತಾನೆ ಹೇಳ್ಬೋದು. ಇಂತಹ ಪ್ರದೇಶದಲ್ಲಿ ಯತ್ನಾಳ್ ಅವರು ಹಿಂದುತ್ವನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡೋಕೆ ಹೊರಟಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಇವರ ಒಂದು ರಾಜಕೀಯ ತಂತ್ರ ರಣತಂತ್ರ ಏನಿರಬಹುದು ಸಂಜಯ್ ಅಂತ ಹೇಳಿದ್ರೆ, ಈಗ ಏನು
JDS ಪಕ್ಷ ಇದೆ, ಅದರ ಭದ್ರಕೋಟೆ ಆಗಿರುವಂತಹ ಮಂಡ್ಯದಲ್ಲಿ ಈಗ ಏನು ಯತ್ನಾಳ್ ಅವರು ಬೇರೂರುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಏನು ಮಂಡ್ಯ ಮೈಸೂರು ಅಂದರೆ ಹಳೆ ಭಾಗದ ಒಂದು ಅಂದರೆ ಮೈಸೂರು ಹಳೆ ಭಾಗದ ಅಂದರೆ ಹಳೆ ಮೈಸೂರು ಭಾಗದಲ್ಲಿರುವಂತಹ ಕ್ಷೇತ್ರಗಳಲ್ಲಿ JDS ಹಿಡಿತವನ್ನು ಸಾಧಿಸಿದ್ದಂಥದ್ದು, ಅಂದರೆ ಅದರ ಭದ್ರಕೋಟೆ ಆಗಿತ್ತು. ಆದರೆ ಏನು BJP ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಏನು ಕೇಂದ್ರಕ್ಕೆ ಈ ಒಂದು ಕುಮಾರಸ್ವಾಮಿ ಅಂದರೆ SD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ ಅಲ್ಲಿಯ ಒಂದು ಹಿಡಿತ ಒಂದಿಷ್ಟು ಅಂದರೆ ಕಡಿಮೆ ಆಗಿರುವಂಥದ್ದು. ಈ ವಿಚಾರವನ್ನು ಗಮನವನ್ನು ಇಟ್ಟುಕೊಂಡಂಥ ಯತ್ನಾಳ್ ಅವರು ಅಲ್ಲಿ ಒಂದು ಬಲೆಯನ್ನು ಬೀಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಇದ್ರ ಜೊತೆಗೆ ಒಂದು BJPಯ ಒಂದು ಪಕ್ಷ ಸಂಘಟನೆಯನ್ನು ಮಾಡುವರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಅಂದರೆ ಯಡಿಯೂರಪ್ಪ ಅವರ ನಂತರ ಯಾವುದೇ ರೀತಿಯ ಅಂದರೆ ಪಕ್ಷ ಸಂಘಟನೆಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಮತ್ತು ಆ ಒಂದು ಯಡಿಯೂರಪ್ಪ ಅವರು ಏನು ಕಾರ್ಯ ಮಾಡ್ತಾಯಿದ್ರು ಅಂದರೆ ಏನು ಕ್ರಮವನ್ನು ತೆಗೆದುಕೊಳ್ತಾ ಇದ್ರು ಪಕ್ಷ ಸಂಘಟನೆಯನ್ನು ಮುನ್ನಡೆಸಲು, ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳಲು ನಾಯಕರಿಲ್ಲ ಎನ್ನುವ ಕೊರತೆ ಒಂದು ಕೇಳಿ ಬರ್ತಾ ಇರುವಂಥದ್ದು. ಹಾಗೆಯೇ JDS ಕೂಡ ಅಂದರೆ ದೇವೇಗೌಡರು ಏನು ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೆ, ಅವರಾದ ನಂತರ ಅಂದರೆ ಅವರ ಕಾಲಗಳ ನಂತರ ಈ ಒಂದು JDS ಪಕ್ಷ ಸಂಪೂರ್ಣವಾಗಿ ವಿಲೀನ ಆಗ್ತಿದೆ. ಅಂದರೆ ಏನು BJPಯಲ್ಲಿ ಮೈತ್ರಿ ಆಗಿದೆ ಈಗ ಸದ್ಯಕ್ಕೆ, ಸಂಪೂರ್ಣವಾಗಿ ಅಂದರೆ BJP ಜೊತೆ ವಿಲೀನ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈ ಯತ್ನಾಳ್ ಅವರು ಈಗೇನು ಅಂದರೆ ಕಳೆದ ದಿನಗಳಲ್ಲಿ ನಡೆದಂತಹ ಮದ್ದೂರು ಘಟನೆಯಲ್ಲಿ ಆ ಪ್ರಕರಣದಲ್ಲಿ ಭೇಟಿ ನೀಡಿದಂತಹ ಯತ್ನಾಳ್ ಅವರು ನಿಮ್ಮ ಒಂದು ಅಂದರೆ ನಿಮ್ಮ ಮತವನ್ನು ನೀಡಿ ನನ್ನನ್ನು CM ಆಗಿ ಮಾಡಿದರೆ ಹಿಂದೂಗಳು ಯಾವುದೇ ರೀತಿಯ ಭಯವನ್ನು ಪಡೆದೇ ರಾಜಾರೋಷವಾಗಿ ಓಡಾಡುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕಟ್ಟಿರೋದಂತು. ಏನು ಈ ಹಿಂದಿನಿಂದಲೂ ಕೂಡ ಮಂಡ್ಯದ ಜನ ಇರ್ಬೋದು, ಹಳೆ ಮೈಸೂರು ಭಾಗದ ಜನರಿರ್ಬೋದು, ಏನು ಆ ಒಂದು ವಿಚಾರವನ್ನು ಅಂದರೆ ಹಳೆ ಮೈಸೂರು ಜನರು ಜಾತ್ಯತೀತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಹೋಟನ್ನು ನೀಡ್ತಾ ಇರುವಂಥದ್ದು. ಅಂದರೆ JDSಗೆ ಪಕ್ಷಕ್ಕೆ ಗೆಲುವನ್ನು ತಂದುಕೊಡ್ತಾ ಇದ್ದಂಥದ್ದು. ಆದರೆ ಈಗ ಹಸಿರನ್ನು ಬಿಟ್ಟು ಈಗ ಕೇಸರಿ ಕಡೆ ಮುಖ ಮಾಡಿದ್ದಾರಾ, ಈ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈ ವಿಚಾರವಾಗಿ ನಾನು ಒಂದಿಷ್ಟು ಸಂಘಟನೆಗಳನ್ನ ಮಾತಾಡಿಸಿದಾಗ ಈ ವಿಚಾರವಾಗಿ ಆ ಸಂಘಟನೆಯವರು ಹೇಳಿದ್ದೇನಪ್ಪ ಅಂತ ಹೇಳಿದರೆ, ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ನಾಯಕ ಆಗಿರಲಿ, ಯಾವುದೇ ಪಕ್ಷಗಳಾಗಿರಲಿ ನಮ್ಮ ಒಂದು ಸಂಘಟನೆಗೆ ಕೆಲಸ ಮಾಡ್ತಾರೆ. ಅಂದರೆ ನಮ್ಮ ಒಂದು ಹಿಂದುತ್ವ ಮತ್ತು ಹಿಂದುತ್ವವನ್ನು ಉಳಿಸುವಂಥ ಕೆಲಸ ಮಾಡ್ತಾರೆ, ಹಿಂದುತ್ವಕ್ಕೆ ಅವರ ಜವಾಬ್ದಾರಿ ತೆಗೆದುಕೊಂಡು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ನಿರ್ಧಾರವನ್ನು ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ, BJP ಪಕ್ಷದವರೇ ಆಗಿರಲಿ, JDS ಪಕ್ಷದವರೇ ಆಗಿರಲಿ, ಇಲ್ಲ ಯತ್ನಾಳ್ನಂತಹ ಹೊಸ ಪಕ್ಷವನ್ನು ಸೃಷ್ಟಿ ಮಾಡಿಕೊಂಡು ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರೆ ಅವರಿಗೆ ಬೆಂಬಲವನ್ನು ಸೂಚಿಸ್ತೀನಿ. ಇಲ್ಲಿ ಅಂದರೆ ಸೌತ್ನಲ್ಲಿ ಒಂದು ಪ್ರತಾಪ್ ಸಿಂಹ ಅವರಿದ್ದಾರೆ, ನಾರ್ತ್ನಲ್ಲಿ ಯತ್ನಾಳ್ ಅವರಿದ್ದಾರೆ. ಇಬ್ಬರು ಕೂಡ ಒಟ್ಟಾದರೆ ಒಂದು ನಾವು ಬೆಂಬಲವನ್ನು ಸೂಚಿಸ್ತೀವಿ. ಒಂದು ಹೊಸ ಪಕ್ಷವನ್ನು ಬಂದು ಹಿಂದುತ್ವಕ್ಕೆ ಅವರು ಮಹತ್ವವನ್ನು ಕೊಡ್ತಾರೆ ಅನ್ನೋದಾದರೆ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಅಂದರೆ ಅವರು ಒಂದು ವ್ಯಕ್ತಪಡಿಸಿರುವಂಥದ್ದು, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕಾವ್ಯ, ಓಕೆ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಈಗಾಗಲೇ ಯತ್ನಾಳ್ ಅವರು BJPಯನ್ನ ಕೂಡ ಮೀರಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ. ಅದರ ಜೊತೆಗೆ ಮಂಡ್ಯದಲ್ಲಿ ಹಿಂದುತ್ವದ ಕಹಳಿಗೆನ ಕೂಡ ಮೊಳಗಿಸ್ತಾ ಇದ್ದಾರೆ. ಎಸ್, ಈ ಕುರಿತಂತೆ ಸಾರ್ವಜನಿಕರು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಯತ್ನಾಳ್ ಅವರು ಹಿಂದುತ್ವದ ಪರವಾಗಿಯೇ ಧ್ವನಿ ಎತ್ತೋರು. ಅದು ಅಸೆಂಬ್ಲಿ ಇರಬಹುದು, ಅಸೆಂಬ್ಲಿಯ ಹೊರಗಡೆ ಇರಬಹುದು. ಅವರು ಎಲ್ಲ ಸಮಯದಲ್ಲೂ ಅವರ ಒಟ್ಟು ಚಟುವಟಿಕೆ ಹಿಂದುತ್ವದ ಪರವಾಗಿದೆ. ರಾಜಕೀಯ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ, ಅದು ರಾಜಕೀಯ ಭಿನ್ನಾಭಿಪ್ರಾಯ ಅವರಲ್ಲಿದೆ. ಅದರ ಅರ್ಥ ಹಿಂದುತ್ವದ ವಿರುದ್ಧವಾಗಿ ಅವರೆಂದೂ ನಡ್ಕೊಂಡಿಲ್ಲ. ಹಾಗಾಗಿ ಅವ್ರನ್ನ ಇಡೀ ಸಮಾಜ ಒಂಥರ ಹಿಂದೂ ನೇತೃತ್ವ, ಹಿಂದೂ ಹುಲಿ ಅಂತ ಇವತ್ತು ಗುರುತಿಸೋ ರೀತಿಯಲ್ಲಿ ಅವ್ರನ್ನ ಇವತ್ತು ಕಾಣ್ತಾ ಇದೆ. ಸೊ ಆ ರೀತಿ ಅವ್ರು ಬರ್ತಾರೆ ಅಂತ ಹೇಳಿದರೆ ಪಕ್ಷಾತೀತವಾಗಿ ಅವರಿಗೆ ಬೆಂಬಲ ಜನ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ನೀವು ನೋಡಿರ್ಬೋದು ಮದ್ದೂರಿನಲ್ಲಿ ಉಳಿದವರು ಹಿಂದೂ ನಾಯಕರು ಹೋದಾಗಲೂ ಸಹಿತ ಅದಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಹೋದಂಥ ವ್ಯಕ್ತಿಗೆ ಅದ್ಭುತವಾದಂಥ ಒಂದು ಸ್ವಾಗತ ಅಲ್ಲಿ ಸಿಕ್ಕಿದೆ. ಅದರ ಅರ್ಥ ಯಾವುದೋ ಒಂದು ಜಾತಿಯ ಕಾರಣದಿಂದ ಸಿಕ್ಕಿದ್ದಲ್ಲ, ಅವರೆಲ್ಲೋ ಪಂಚಮಸಾಲಿ ಅನ್ನುವ ಕಾರಣಕ್ಕೋಸ್ಕರ ಖಂಡಿತ ಸಿಕ್ಕಿಲ್ಲ. ಅವರೊಬ್ಬ ಹಿಂದುತ್ವದ ಧ್ವನಿಯಾಗಿ ಎದ್ದು ನಿಂತ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಬೆಂಬಲ ಇದೆ. ಯಾರು ಹಿಂದುತ್ವದ ಧ್ವನಿಯಾಗಿ ಎದ್ದು ನಿಂತ್ಕೊಳ್ತಾರೆ ಈ ಸಮಾಜದಲ್ಲಿ, ಅವರಿಗೆ ಇಡೀ ಹಿಂದೂ ಸಮಾಜ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ. ಅದು ಪಕ್ಷಾತೀತವಾಗಿ ನಿಂತ್ಕೊಳ್ಳುತ್ತೆ. ಅವರು ಯತ್ನಾಳ್ ಇರಬಹುದು, ರವಿ ಇರಬಹುದು, ಅಶೋಕ್ ಇರಬಹುದು, ಇವರೆಲ್ಲರೂ ಹಿಂದುತ್ವದ ಕಾರಣದಿಂದ ಇವರಿಗೊಂದು ನೇತೃತ್ವ ಸಿಕ್ಕಿದೆ. ಹಿಂದುತ್ವ ಇಲ್ಲದೇ ಇದ್ದರೆ ಹಿಂದೂ ಸಮಾಜ ಅವ್ರ ಹಿಂದೆ ಹೋಗ್ತಾ ಇರಲಿಲ್ಲ. ಸೊ ಅವರು ಹಿಂದುತ್ವದ ಪರವಾದಂಥ ಧ್ವನಿ ಎತ್ತುತ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಹಿಂದೂ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹಿಂದೂ ಸಮಾಜಕ್ಕೊಂದು ಸ್ವಲ್ಪ ಅಭದ್ರತೆಯಲ್ಲೋ ಕಾಣ್ತಾ ಇದೆಯೋ ಅಂತ ಅನಿಸುತ್ತೆ ಅನೇಕ ಸರಿ. ಏನಪ್ಪ ನಮ್ಮ ನಾಯಕರು ವ್ಯತ್ಯಾಸ ಆಗ್ತಾ ಇದ್ದಾರಾ, ನ್ಯೂಟ್ರಲ್ ಆಗ್ತಾ ಇದ್ದೀರಾ, ಅಥವಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆಯಾ ಅಂತ ಹಿಂದೂ ಸಮಾಜಕ್ಕೆ ಅನಿಸೋ ರೀತಿಯಲ್ಲಿದೆ. ಅದು ಆಗಬಾರ್ದು.
ಅದರ 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 ನಮ್ಮ ಬೆಂಬಲ ಯಾವತ್ತಿದ್ರೂ ಹಿಂದೂಗಳ ಪರವಾಗಿ ನಿಂತಿರುವಂತಹ ಸಂಘಟನೆಗಳಿಗೆ, ಅದು ರಾಜಕೀಯ ಪಕ್ಷ ಇರ್ಬೋದು ಅಥವಾ ಒಂದು ಗುಂಪಿರ್ಬೋದು, ಇದು ನಮ್ಮ ನಿಲುವಿರುತ್ತೆ. ನಾನು ಯಾರನ್ನೂ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕೋಗಲ್ಲ. ಆದರೆ ಈ ಥರದ ಘಟನೆಗಳಾದಾಗ ನಾವು ಹಿಂದೂಗಳಾಗಿ ಸಮಾಜವಾಗಿ ಹೊರಗೆ ಬರಬೇಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂಥೇಳಿ ಮುಂದೆ ಬರಬೇಕು ಅಂಥೇಳಿ ಕೇಳ್ತಿದ್ರಿ. ಇನ್ನು ಉಳಿಕೆ ಸಮಯದಲ್ಲಿ ಆ ರಸ್ತೆಯಲ್ಲಿ, ಆ ಬೀದಿಯಲ್ಲಿ, ಆ ಲೇಔಟಲ್ಲಿ ಜನಗಳು ತಮ್ಮ ವ್ಯವಹಾರ ಮಾಡ್ತಾ ಇರ್ತಾರೆ. ಸಾವಾದಾಗ ತಾನೇ ಅವೆಲ್ಲ ಒಂದಾಗೋದು. ಈಗ ಆಗಿರೋ ಘಟನೆಗಳು ನಡೆದಾಗ, ಅಂಥ ಒಂದು ಸೂಕ್ಷ್ಮವಾದ ಘಟನೆ ನಡೆದಾಗ ಒಂದು ಸಮಾಜವಾಗಿ ಎದ್ದು ನಿಂತ್ಕೊಂಡು ಬಂದು ಒಂದು ಬೆಂಬಲವನ್ನು ಕೊಟ್ಟು ನಿರ್ಗಮಿಸಬೇಕು. ದಿನನಿತ್ಯ ಇದು ಚಾಳಿ ಆಗಬಾರ್ದು ರಾಜಕೀಯ. ಯಾಕಂದರೆ ಧರ್ಮ, ಸಮಾಜ, ರಾಜಕೀಯ ತನ್ನದೇ ಆದ ಒಂದು ಜವಾಬ್ದಾರಿಗಳಿದೆ. ಅದನ್ನು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಬರಬೇಕು. ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ, ಭಾಜಪದಲ್ಲಿ ಗಟ್ಟಿ ಧ್ವನಿಯಾಗಿ ಯತ್ನಾಳ್ ಅವರು ಯಾವಾಗಲೂ ಹಿಂದುತ್ವದ ಪರವಾಗಿ, ಹಿಂದೂ ಸಮಾಜದ ಪರವಾಗಿ ಮಾತಾಡ್ತಾ ಇದ್ರು. ಆದರೆ ಇವತ್ತು ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಆದರೆ ಏನಾಗ್ತಿದೆ ಅಂತ ಹೇಳಿದರೆ, ಇತ್ತೀಚೆಗೆ ಈಗ ಅವರು ಹಿಂದುತ್ವದ ದೃಷ್ಟಿಯಿಂದ ಪ್ರಖರವಾಗಿ ವಿಚಾರ ಮಂಡನೆ ಮಾಡುವಂಥದ್ದಿರ್ಬೋದು, ಪ್ರಖರವಾಗಿ ಹಿಂದುತ್ವದ ಒಂದು ಸಮರ್ಥನೆ ಮಾಡುವುದನ್ನು